ಕಾದು ಕಾದು ಸಾಕಾಯಿತು, ಕುರ್ಚಿ ಬೇಕೇ ಬೇಕು. ಅಧ್ಯಕ್ಷ ಖರ್ಗೆ ಮುಂದೆ ಡಿಕೆ ಬ್ರದರ್ಸ್ ಬಿಗಿಪಟ್ಟು. ಡಿಕೆ ದಾಳಕ್ಕೆ ಪ್ರತಿ ದಾಳ ಹೂಡುತ್ತಾ ಸಿದ್ದು ಟೀಮ್. ಇದುವೇ ಈ ಹೊತ್ತಿನ ವಿಶೇಷ. ನಂಗೇ ಬೇಕು. ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬುತ್ತಾ ಇದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟು ಕುರ್ಚಿ ಕ್ಲಾರಿಟಿಗೆ ಸರ್ಕಸ್ ಮಾಡ್ತಾನೆ ಇದ್ದಾರೆ. ಹೇಗಾದ್ರೂ ಆಗ್ಲಿ ಸಿಎಂ ಆಗಲೇಬೇಕು ಅಂತ ಹಠ ತೊಟ್ಟಿರೋ ಡಿಕೆ ದಿಲ್ಲಿ ದಂಡಯಾತ್ರೆಗಳನ್ನ ಮಾಡ್ತಾನೆ ಇದ್ದಾರೆ. ಮತ್ತೊಂದು ಕಡೆ ವಿಫಲವಾಗ್ತಾನೆ ಇದ್ದಾರೆ. ಆದ್ರೆ ಈ ಬಾರಿ ದೆಹಲಿಯಲ್ಲಿರುವ ಡಿಕೆ ಹಲವು ಲೆಕ್ಕಾಚಾರಗಳನ್ನು ಹಾಕೊಂಡು ಹೋಗಿದ್ದಾರೆ. ಆ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ. ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾ ಹೇಳೋಕ್ಕಾಗಲ್ಲ. ಖಂಡಿತ ಭೇಟಿ ಮಾಡಿದ್ದೀನಿ. ಆಗಲೇ ಎಲ್ಲ ನಾನು ಅದೆಲ್ಲ ಹೇಳ್ಬಾರ್ದು. ಯಾರು ಭೇಟಿ ಮಾಡಿರ್ತೀನಿ, ಯಾರು ಮಾಡಿರ್ತೀನಿ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ನಾನು ಮೀಡಿಯಾದ ಈ ವಿಚಾರ ಮಾತಾಡೋದೇ ಇಲ್ಲ. ನೀವು ಅದಕ್ಕೆ ಪ್ರಯತ್ನ ಮಾಡಕ್ಕೆ ಹೋಗ್ಬಿಡಿ. ಎಲೆಕ್ಷನ್ನಲ್ಲಿ ಕೊಟ್ಟಿರುವ ಕೆಲಸ ಮಾಡಿ ಮುಗಿಸಿದ್ದೇನೆ. ಅಸ್ಸಾಂ ಮತ್ತು ತಮಿಳುನಾಡಿನಲ್ಲಿ ಪಕ್ಷ ಹೇಳಿದ ರೀತಿಯಲ್ಲಿ ಚುನಾವಣಾ ಕೆಲಸ ಮಾಡಿಯಾಗಿದೆ. ಈಗ ಫಲಿತಾಂಶಕ್ಕೂ ಮೊದಲೇ ನಮ್ಮ ಭವಿಷ್ಯದ ಬಗ್ಗೆ ತಿಳಿಸಿ. ಇದು ಡಿಕೆ ಸ್ಟೈಲ್ನಲ್ಲಿ ಡಿಸಿಎಂ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿ ಬಂದಿರುವ ಮಾತು ಎನ್ನುವುದು ಕಾಂಗ್ರೆಸ್ನಲ್ಲಿ ಕೇಳಿಬರುತ್ತಿರುವ ಮಾತು. ಖಂಡಿತ ಭೇಟಿ ಮಾಡಿದ್ದೀನಿ. ಆಗಲೇ ಕಳೆದ 2 ದಿನಗಳಿಂದ ದೆಹಲಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಠಿಕಾಣಿ ಹೂಡಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತು ಕ್ಲಾರಿಟಿಗಾಗಿ ಡಿಕೆಶಿ ಕಸರತ್ತು ನಡೆಸುತ್ತಿದ್ದು ಹೈಕಮಾಂಡ್ ನಾಯಕರ ಸಂಪರ್ಕಕ್ಕೆ ಯತ್ನಿಸುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ನಿನ್ನೆ ರಾತ್ರಿ ಡಿಕೆ ಬ್ರದರ್ಸ್ 1.5 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ತಮಗೆ ನೀಡಿದ್ದ ಜವಾಬ್ದಾರಿಗಳ ಬಗ್ಗೆ ವರದಿ ಕೊಡುತ್ತಲೇ ಅಧಿಕಾರ ಹಸ್ತಾಂತರ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಮೇ 20ಕ್ಕೆ ಸರ್ಕಾರ 3 ವರ್ಷ ಪೂರೈಸುತ್ತಿದೆ. ರಾಹುಲ್ ಗಾಂಧಿ ಬಳಿ ನನಗೆ ಒಂದು ಕ್ಲಾರಿಟಿ ಕೊಡಿಸಿ ಎಂದಿದ್ದಾರಂತೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಎದ್ದಿರುವ ಗೊಂದಲ ಸರಿಪಡಿಸಿ, ಸಿಎಂ ಪಟ್ಟದ ಬಗ್ಗೆ ಸ್ಪಷ್ಟತೆ ಕೊಡಿ. ರಾಹುಲ್ ಗಾಂಧಿಯಿಂದಲೇ ಸ್ಪಷ್ಟತೆ ಕೊಡಿಸಿ. ಮೇ 20ಕ್ಕೆ ಸರ್ಕಾರಕ್ಕೆ 3 ವರ್ಷ ಪೂರೈಸುತ್ತಿದೆ. ಆದರೂ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರದ ಮನಸ್ಸು ಮಾಡುತ್ತಿಲ್ಲ. ನಿಮ್ಮಿಂದಲೂ ನನಗೆ ಒಂದು ಕ್ಲಾರಿಟಿ ಸಿಗುತ್ತಿಲ್ಲ ಎಂದು ಡಿಕೆ ಬ್ರದರ್ಸ್ ಪಟ್ಟು ಹಿಡಿದು ಕೂತಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದೇನೆ. ಒಕ್ಕಲಿಗ ಸಮುದಾಯದ ಜೊತೆಗೆ ಎಲ್ಲಾ ಶಾಸಕರ ಬೆಂಬಲ ನನ್ನ ಕಡೆಗೂ ಇದೆ. ಯಾರು ಒಪ್ಪುವುದಿಲ್ಲವೋ ಅಂಥವರು ಕೂಡ ಹೈಕಮಾಂಡ್ ಹೇಳಿದ್ದನ್ನ ಕೇಳುವುದಾಗಿ ಈಗಾಗಲೇ ಬಹಿರಂಗವಾಗಿ ಹೇಳುತ್ತಿದ್ದಾರೆ. ಹೀಗಾಗಿ ಇದೇ ಅವಧಿಯಲ್ಲಿ ಉಳಿದಿರುವ ಮುಂದಿನ ಭಾಗಕ್ಕೆ ನನ್ನನ್ನು ಸಿಎಂ ಮಾಡಿ ಎಂದು ಡಿಕೆ ಶಿವಕುಮಾರ್ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಆದರೆ ಡಿಕೆ ಬ್ರದರ್ಸ್ ಹೆಣೆದ ಮಾತಿನ ವ್ಯೂಹವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬಹಳ ತಾಳ್ಮೆಯಿಂದ ಕೇಳಿಕೊಂಡಿದ್ದಾರೆ. ಹಾಗಿದ್ದರೂ ಖರ್ಗೆ ಅವರಿಗೆ ಯಥಾಪ್ರಕಾರ ಡಿಕೆ ಸಹೋದರರನ್ನ ಸಮಾಧಾನಪಡಿಸುವ ಉತ್ತರ ಮಾತ್ರ ಸಿಕ್ಕಿದೆಯಂತೆ. ರಾಹುಲ್ ಗಾಂಧಿ ಈಗ ಬ್ಯುಸಿ ಇದ್ದಾರೆ. 5 ರಾಜ್ಯಗಳ ಚುನಾವಣೆ ಮುಗಿದ್ಮೇಲೆ ಮಾತಾಡೋಣ ಎಂದು ಡಿಕೆ ಸಹೋದರರಿಗೆ ಹೇಳಿ ಕಳಿಸಿದ್ದಾರೆ. ಗೊಂದಲ ಇರೋದು ನಿಜ. ಎಲ್ಲದಕ್ಕೂ ಶೀಘ್ರವೇ ಬ್ರೇಕ್. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುತ್ತಲೇ ಸಿಎಂ ಟೀಮ್ ಕೂಡ ಆಕ್ಟಿವ್ ಆಗಿದೆ. ಪ್ರತ್ಯೇಕ ಸಭೆಗಳನ್ನ ಮಾಡುತ್ತಿರುವ ಸಿಎಂ ಬಣ ಹೈಕಮಾಂಡ್ ಬುಲಾವ್ ಮಾಡಿದ್ರೆ ಮುಂದಿನ ನಡೆಯ ಬಗ್ಗೆ ತೀರ್ಮಾನಿಸಲು ಯೋಚಿಸುತ್ತಿದೆ. ಹಾಗಿದ್ದರೂ ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸದ ಬಗ್ಗೆ ಮಾತಾಡಿರುವ ಸಚಿವರು ಅವರು ಅವಕಾಶ ಕೇಳುವುದರಲ್ಲಿ ತಪ್ಪೇನಿಲ್ಲ ಎನ್ನುವ ಮೂಲಕ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಎಂಬಂತೆ ಮಾತಾಡುತ್ತಿದ್ದಾರೆ. ಗೊಂದಲ ಇದೆ, ಸಿಎಂನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಪದೇ. ಅದು ಅಧ್ಯಕ್ಷ ಬದಲಾವಣೆ, ಸಿಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನ ಹೇಳಿದ್ವಿ. ಹೋಗ್ತಾರೆ, ಅವ್ರೇನು ಹೊಸದೇನಲ್ಲ. ಎಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದಾರ, ಅಧ್ಯಕ್ಷ ಇದ್ದಾರ, ಮುಂಚೆಯಿಂದ ಹೋಗತ್ತಾರ, ಇದೇನು ಹೊಸದಲ್ಲ. ಅದೆಲ್ಲರಿಗೂ ಸ್ವಾಭಾವಿಕ. ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ. ಪ್ರಶ್ನೆ ಇಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದೀವಿ. ಅದಲ್ಲಿ ಬಿಟ್ಟು ಎಲ್ಲಾಗ ಮಾಡ್ಬೇಕು, ನಮ್ಮ ಕೈಯಲ್ಲಿಲ್ಲ. ಡೆಲ್ಲಿಯಲ್ಲಿ ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಈಗ ಸದ್ಯಕ್ಕೆ ಯಾವ ಗೊಂದಲನೂ ಇಲ್ಲ. ಯಾವ ಕಾಲದಲ್ಲಿ ಏನ್ ಮಾಡ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡೋದು ಅಂತಿಮ. ಅವರು ಡಿಕೆ ಶಿವಕುಮಾರ್ ಇಸ್ ಡೆಪ್ಟಿ ಚೀಫ್ ಮಿನಿಸ್ಟರ್, ಅರ್ಬನ್ ಡೆವಲಪ್ಮೆಂಟ್ ಮತ್ತು ಇರಿಗೇಷನ್ ನೋಡ್ತಾ ಇದ್ದಾರೆ. ಅವರು ಸೆಂಟ್ರಲ್ ಗವರ್ಮೆಂಟ್ ಹೋಗಿ ಭೇಟಿ ಮಾಡಬಾರ್ದಾ? ಹೋದಾಗ ಈಸ್ ಸೀನಿಯರ್ ಲೀಡರ್, ಕೆಪಿಸಿಸಿ ಪ್ರೆಸಿಡೆಂಟ್.
ಪಾರ್ಟಿ ಲೀಡರ್ ಭೇಟಿ ಮಾಡ್ತಾರೆ. ವಾಟ್ ಇಸ್ ರಾಂಗ್ ಇನ್ ಇಟ್? ನಾನು ನೀವು ಮಾತಾಡಿದ್ರೆ ಅಪ್ರಸ್ತುತ. ಮಾತನಾಡಬೇಕಾಗಿರೋರು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ತೀರ್ಮಾನ ತಗೋತಾರೆ. ಅದು ಅವ್ರು ಏನು ಹೇಳಿಕೆ ನೀಡ್ತಾರೆ ಅದು ಮಾತ್ರ ಪ್ರಸ್ತುತ. ಅದು ಬಿಟ್ಟರೆ ಬೇರೆ ಬೇರೆ ಯಾರು ಏನು ಹೇಳಿದ್ರು ಕೂಡ ಅಪ್ರಸ್ತುತ. ಖರ್ಗೆ ಅವರು ಯಾಕೆ ಸರ್ ಮೌನ ಇದ್ದಾರೆ? ಏನಕ್ಕೆ ಮಾತಾಡೋದೇನಿದೆ? ಯಾರು ಹೇಳಿದ್ರು? ಇಷ್ಟೆಲ್ಲ ಗೊಂದಲಗಳಾಗ್ತಾ ಇದ್ದಾವೆ. ಎಲ್ಲಿ ಗೊಂದಲ ಎಲ್ಲಿದೆ ಇವ್ರೆ? ಗೊಂದಲ ಎಲ್ಲಿದೆ ಹೇಳಿ? ಕಾಂಗ್ರೆಸ್ನಲ್ಲಿ ಹೀಗೆ ಮತ್ತೊಂದು ಸುತ್ತಿನ ಕುರ್ಚಿ ಚರ್ಚೆ ಶುರುವಾಗುತ್ತಲೇ ಹಳೆ ಕಾಂಗ್ರೆಸ್ ನಾಯಕ ಹಾಲಿ ಬಿಜೆಪಿಯಲ್ಲಿರುವ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಹಿಡ್ಕೊಂಡು ಬಂದು ಸಿಕ್ಸರ್ ಬಾರಿಸಲು ಶುರು ಮಾಡಿದ್ದಾರೆ. ಡಿಸಿಎಂ ಡಿಕೆಶಿ ಕಾಂಗ್ರೆಸ್ ಕಟ್ಟಾಳು, ಆತ ಸಿಎಂ ಆಗಬೇಕು ಎಂದು ತಮ್ಮ ಕಾಂಗ್ರೆಸ್ ನಂಟಿನ ಆಧಾರದ ಮೇಲೆ ಹೇಳಿದ್ದಾರೆ. ಕೊಡಬೇಕು ಅವನು ಡಿಕೆಗೂ, ಯಾಕೆ ಕೊಡಬಾರ್ದು? ಅವನ ಪ್ರಯತ್ನ, ಅವನು ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ನಾವು ನಿನ್ನನ್ನು ತಗೊಂಬಂದು ಇಲ್ಲಿ ಸೇರಿಸ್ತು, ನೀನು ಕಾಂಗ್ರೆಸ್ನವನಾ? ಕಟ್ಟಿದಂಥ ಸಂಸ್ಥೆ ಬಂದು ಸೇರ್ಕೊಂಡ ಗಿರಾಕಿ ನೀನು. ನಾವು ಏನೋ ಬಾಪ ಇಲ್ಲಿ ಅಂತ ದೇವೇಗೌಡರು ಒದ್ದು ಹೊರಗೆ ಹಾಕಿದ್ರು ನಿನಗೆ. ನಾವು ಕರ್ಕೊಂಬಂದು ನೀನು ಸೇರಿಸಿ ನೀನು ನಮ್ಮನ್ನೇ ಹೊರಗೆ ಹಾಕ್ತೀವಿ, ಹೋಗತ್ತೆ. ಹೀಗೆ ಒಂದೆಡೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟುವ ವಿಚಾರದಲ್ಲಿ ಚರ್ಚೆಗಳು ನಡೆಯುತ್ತಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಧರ್ಮಗುರುಗಳ ಸಮರ ನಿಂತಿಲ್ಲ. ನಸೀರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬಾರ್ ವಿರುದ್ಧ ಕ್ರಮ ಕೈಗೊಂಡಿರುವ ಕಾಂಗ್ರೆಸ್ ನಡೆಯ ವಿರುದ್ಧ ಆಕ್ರೋಶ ಮುಂದುವರೆದಿದೆ. ಮುಸ್ಲಿಂ ಲೀಡರ್ಗಳ ವಿರುದ್ಧ ಕ್ರಮಕ್ಕೆ ಬೇಸರ, ಕಾಂಗ್ರೆಸ್ಗೆ ಮುಸ್ಲಿಂ ಧರ್ಮಗುರುಗಳ ಎಚ್ಚರಿಕೆ. ಕಾಂಗ್ರೆಸ್ನ ಮುಸ್ಲಿಂ ನಾಯಕರ ಜಟಾಪಟಿ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಮುಸ್ಲಿಂ ಧರ್ಮಗುರುಗಳು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮುಸ್ಲಿಮರೆಲ್ಲರೂ ಕಾಂಗ್ರೆಸ್ ಪಕ್ಷದ ಪರ ಇದ್ದಾರೆ, ಕಾಂಗ್ರೆಸ್ ಪಕ್ಷ ಬಿಟ್ಟು ಎಲ್ಲೂ ಹೋಗಲ್ಲ ಎಂಬ ಭಾವನೆ ಇದೆ, ಆದರೆ ನಮಗೆ ಬೇರೆ ಆಪ್ಷನ್ಸ್ ಕೂಡ ಇದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಸಲ್ಮಾನರಿಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ, ಅದು ನಿಮ್ಮ ಭಾವನೆ ಅನ್ಕೊತಿದ್ದೀರಾ? ಚಾನ್ಸ್ ಇದೆ. ನೀವು ಅತಿ ಶೀಘ್ರವಾಗಿ ನಮ್ಮ ನಾಯಕರಾದಂತಹ ನಸೀರ್ ಅಹಮದ್ ಸಾಬ್ರವರನ್ನ ಮತ್ತೆ ಅಬ್ದುಲ್ ಜಬ್ಬಾರ್ ಸಾಬ್ರವರನ್ನ ನೀವೇನು ಕ್ರಮವನ್ನು ಕೊಂಡಿದ್ದೀರಿ ಅದನ್ನ ವಾಪಸ್ ತಗೊಂಡು ತಿರ್ಗಾ ಅವ್ರಿಗೆ ಏನು ಅವಕಾಶ ಮಾಡಿಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಅತಿಯಾಗಿ ತಗೊಂಡ್ಕೊಂಡು ನಾವು ಏನ್ ಮಾಡ್ಬೇಕಂತಿದೆ ನಮಗೆ ಗೊತ್ತಿದೆ. ಇವೆಲ್ಲ ಒಂದು ಕಡೆ ನಡೆಯುತ್ತಿದ್ರೆ, ಮತ್ತೊಂದೆಡೆ ಸರ್ಕಾರ ಹಂಚಿಕೆ ಮಾಡಿರುವ ಒಳ ಮೀಸಲಾತಿಯ ವಿರುದ್ಧ ಬಿಜೆಪಿ ಆಕ್ಷೇಪಗಳನ್ನು ಎತ್ತಿದೆ. ಕುರ್ಚಿ ಕಚ್ಚಾಟದ ಮಧ್ಯೆಯೇ ಮೀಸಲಾತಿ ಫೈಟ್. ಸರ್ಕಾರದ ಹಂಚಿಕೆಗೆ ಬಿಜೆಪಿ ಪರಿಶಿಷ್ಟರ ಆಕ್ಷೇಪ. ಎಸ್ಸಿ ಸಮುದಾಯದ ಎಡಗೈ ಬಲಗೈ ಸ್ಪರ್ಶ ಸಮುದಾಯಗಳಿಗೆ ಒಳ ಮೀಸಲಾತಿ ಗೊಂದಲಕ್ಕೆ ಪರಿಹಾರ ನೀಡಿದ ಸಿಎಂ ಸಿದ್ದರಾಮಯ್ಯ ಅವರನ್ನ ಎಡಗೈ ಸಮುದಾಯದ ನಾಯಕರು ಸನ್ಮಾನಿಸಿದ್ರು. ಸಚಿವ ಆರ್.ಬಿ. ತಿಮ್ಮಾಪುರ್, ಮಾಜಿ ಸಚಿವ ಎಚ್ ಆಂಜನೇಯ, ಸಮುದಾಯದ ಶಾಸಕರುಗಳ ನೇತೃತ್ವದ ನಿಯೋಗದಿಂದ ಸಿಎಂ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದೆ. ಈ ಹೊತ್ತಲ್ಲೇ ಸರ್ಕಾರದ ಮೀಸಲಾತಿ ಹಂಚಿಕೆ ಸೂತ್ರವನ್ನ ಬಿಜೆಪಿ ಟೀಕಿಸಿದೆ. ಸರ್ವರಿಗೂ ಸಮಪಾಲು ಅಂತಿದ್ದ ಸಿದ್ದರಾಮಯ್ಯನವರೇ ನಿಮ್ಮ ಹಂಚಿಕೆ ಎಷ್ಟು ಸರಿ ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಮರೆತಿದ್ದೀರಾ? ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವರದಿ ಒಪ್ಪಿದ್ದೀರಾ? ಹಿಂದೆ ಮಾಡಿರುವ ಕೆಂಪರಾಜು ವರದಿ, ಮಧುಸೂದನ್ ನಾಯಕ್ ವರದಿ ಏನಾಯಿತು ಎಂದು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದಿಂದ ಅಲೆಮಾರಿ ಸಮುದಾಯಕ್ಕೆ ದೊಡ್ಡ ಅನ್ಯಾಯವಾಗಿದೆ ಅನ್ನೋದು ಬಿಜೆಪಿ ವಾದ. ಹೊಸ ಮೀಸಲಾತಿ ಮಾಡಿದ್ರೆ, ಆದರೆ ನೇಮಕಾತಿ ಪ್ರಕ್ರಿಯೆ ಗೊಂದಲಕ್ಕೆ ಪರಿಹಾರಗಳೇನು? ಉದ್ಯೋಗ ಮೀಸಲಾತಿ ತಡೆಯಾಜ್ಞೆ ತೆರವಿಗೆ ಏನು ಕ್ರಮ ಎಂದಿದೆ? ಇಡೀ ಮೀಸಲಾತಿ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಕೊನೆ ಮೊಳೆ ಹೊಡೆದಿದೆ. ದಲಿತರನ್ನ ತುಳಿಯುವ ಕೆಲಸ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯ ವಿರುದ್ಧ ಸಮುದಾಯದಿಂದ ಹೋರಾಟ ಮಾಡಬೇಕೆಂದು ಕರೆ ಕೊಟ್ಟಿದ್ದಾರೆ. ಬೆಟ್ಟ ಆಗದು ಎಲ್ಲಿ ಹುಡುಕಿದಂಗ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದನಂತ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ನಾಗಮೋಹನ್ ದಾಸ್ ಅವರು ವರದಿನೂ 17% ಗೆದ್ದರೂ ಕೂಡ 15% ಒಳಗಿನ ಮೀಸಲಾತಿ ಕೊಡಬಹುದಾಗಿತ್ತು, ಯಾಕೆ ಕೊಡಲಿಲ್ಲ? ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಪಾಲು ಸಮಬಾಳು ಅಂತ 40 ವರ್ಷದಿಂದ ಭಾಷಣ ಮಾಡ್ತಿರಲ್ಲ, ಕೇವಲ ಭಾಷಣದ ಸರ್ಕ ಇದು? ಪರಿಶಿಷ್ಟ ಜಾತಿಗಳು ಯಾರೂ ಕೂಡ ನೆಮ್ಮದಿಯಿಂದ ಬದುಕುವಂತ ಸಂದರ್ಭ ಸೃಷ್ಟಿಯಾಗಿಲ್ಲ. ಎಲ್ಲರನ್ನೂ ಬೀದಿಯಲ್ಲಿ ನಿಲ್ಲಿಸಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ತೀರ್ಮಾನ ಮಾಡುವಾಗ
ಉಪಮುಖ್ಯಮಂತ್ರಿಗಳು ಊರಿನಲ್ಲೇ ಇಲ್ಲ. ಯಾಕಂದ್ರೆ ಬಹುಶಃ ಅವ್ರಿಗೂ ಗೊತ್ತಿತ್ತು ಇದು ತೃಪ್ತಿಕರವಾದದ್ದಲ್ಲ ಅಂತ. ಮುಖ್ಯಮಂತ್ರಿಗಳ ಒಳ ಮೀಸಲಾತಿಯ ವಿಚಾರದ ತೀರ್ಮಾನಕ್ಕೆ ಕೊನೆ ಮಳೆಯನ್ನು ಹೊಡೆದಿದ್ದಾರೆ. ಕೊನೆ ಮಳೆಯನ್ನು ಹೊಡೆದಿದ್ದರೆ ಈ ರಾಜ್ಯದ ಯಾರೂ ಒಳ ಮೀಸಲಾತಿಯ ಬಗ್ಗೆ ಚರ್ಚೆಯನ್ನು ಮಾಡಬಾರದು. ಈ ರಾಜ್ಯದ ದಲಿತರನ್ನ ದಿಕ್ಕು ತಪ್ಪಿಸುವ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಇಡೀ ಭಾರತೀಯ ಜನತಾ ಪಕ್ಷ ವಿರೋಧವನ್ನು ಮಾಡ್ತದೆ. ಈ ಸರ್ಕಾರ ನಿನ್ನೆ ಅವೈಜ್ಞಾನಿಕವಾಗಿ ಏನು ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಅನುಸರಿಸಿರುವಂತಹ ಮಾನದಂಡ ಯಾವುದು? ಇದಕ್ಕೆ ಹಳ್ಳಿಯ ಭಾಷೆಯಲ್ಲಿ ಮಂಗ ಬೆಣ್ಣೆಯನ್ನು ತೂಕ ಮಾಡಿದ ಅಂತ ಹೇಳಿ. ಒಂದು ಕಡೆ ಬಿಜೆಪಿ ನಾಯಕರು ಹೀಗೆ ಆರೋಪ ಮಾಡುತ್ತಲೇ ಮೀಸಲಾತಿ ನಿರ್ಧಾರವನ್ನ ಸಚಿವರು ಸಮರ್ಥಿಸಿಕೊಂಡ್ರು. ಅವ್ರ ಕಾಲದಲ್ಲಿ ಇದ್ದಾಗ ಮಾಡ್ಲಿಕ್ಕಾಗಿಲ್ಲ, ನಮ್ಮ ಕಾಲದಲ್ಲಿ ಬಂದಿದ್ದು ಮಾತು ಕೊಟ್ಟಂಗೆ ನಡೆದಿದ್ದೀವಿ. ಅದ್ರಲ್ಲಿ ನನ್ನ ಎಲ್ಲ ಮತ್ತೆ ಅವ್ರು ಹೇಳವ್ರ ವಿರೋಧ ಪಕ್ಷ ವಿರೋಧ ಮಾಡೋದು ಅವ್ರ ಕೆಲಸ ಅಂತ ಅವ್ರದ್ದು. ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಸ್ವಾಗತ ಮಾಡ್ಬೇಕು. ಅವರೇ ಬಂದು ಸಂತೋಷ ವ್ಯಕ್ತ ಮಾಡಿದ್ದಾರೆ ಸಿಎಂ ಅವ್ರ ಬಂದು. ಸೊ ಎಲ್ಲ ಸ್ಮೂತ್ ಆಗಿದೆ. ಇನ್ನೇನ್ರ ಇದ್ರೆ ಹೊಸ ಹುಡುಕ್ಬೇಕು. ಅವ್ರ ಬಿಜೆಪಿ ಅವರು ಮತ್ತೇನಿದ್ರು ಹೊಸದ್ ಹುಡುಕ್ಬೇಕು. ಇದಂತಿ ಕ್ಲೋಸ್ ಆಯ್ತು. 100% ಆಗ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಇಶ್ಯೂ ಬೇಕೇನಾದ್ರು. ಈಗ ಇವ್ರ ಕಡೆ ಅಂತೂ ಇವ್ರ ಸರ್ಕಾರದಲ್ಲಿದ್ದಾಗ ಏನ್ ಮಾಡಿದ್ರು, ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದ್ರು. PSI ಹಗರಣದಾಗ ಎಲ್ಲ ಆದಾಗ ಇವ್ರು ಬಾಯಿಗೆ ಬೀಗ ಬಿದ್ದಿತ್ತೇನ್ರಿ? ಅವಾಗೆಲ್ಲ ಯಾಕೇನು ಮಾಡಿಲ್ಲ ಇವರು? ಈಗ ಇವರೆಲ್ಲ ಮಾಡ್ಲಾರ್ದ ಕಾರಣ ತಾನೆ ಅವರು ಸರ್ಕಾರದಲ್ಲಿ ಇಲ್ಲ. ಇವತ್ತು ಯುವಕರ ಭವಿಷ್ಯವನ್ನ ಇವರು ಮಾರಾಟಕ್ಕೆ ಇಟ್ಟಿದ್ಕೆ ತಾನೆ ಇವತ್ತು ಯುವಕರೆಲ್ಲರಿಗೂ ಇವರಿಗೆ ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು. ಅವರು ಆಡಳಿತ ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? ಹ್ಯಾವ್ ದೇ ಡನ್ ಎನಿವೇರ್ ಇನ್ ದಿ ಎನಿ ಸ್ಟೇಟ್ ವೇರ್ ಬಿಜೆಪಿ ಇಸ್ ರೂಲಿಂಗ್? ಏನು ಮಾಡದೆ ಅವರೇ ಇದ್ದಾಗ ಮಾಡಿದ್ರೆ ಸರಿ ಇಲ್ಲ ಅಂತೀರಿ, ಮಾಡದೇ ಇದ್ರೆ ಮಾಡಿಲ್ಲ ಅಂತೀರಿ, ಸರಿಯಾದಾಗ ನಡು ರಸ್ತೆ ಐತಿರಿ. ಇದರ ಅರ್ಥ ಅವ್ರಿಗೆ ಈ ಜನರಿಗೆ ಸಾಮಾಜಿಕ ನ್ಯಾಯ ಬೇಕಾಗಿಲ್ಲ, ರಾಜಕೀಯ ಬೇಕಷ್ಟೇ, ವೋಟ್ ಬೇಕು. ಸೊ ಅದನ್ನು ಬಿಟ್ಟು ದೇ ಆರ್ ನಾಟ್ ಕಮಿಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್. ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ವಿಶೇಷವಾಗಿ ಕರೆದಿದ್ದರು. ಸರ್ವಸಮ್ಮತದಿಂದ ಆಗಿದೆ. ಕಾನೂನು ಸಚಿವರು ವಿಶೇಷವಾಗಿ ಮುತುವರ್ಜಿ ವಹಿಸಿ ಎಲ್ಲರೂ ಒಟ್ಟಾರೆ ಕ್ಯಾಬಿನೆಟ್ನಲ್ಲಿ ಎಲ್ಲ ಸಚಿವರು ಕೂಡ ಇದಕ್ಕೆ ಸರ್ವಸಮ್ಮತಿಯಿಂದ ತೀರ್ಮಾನ ಆಗಿದೆ. ಅವರ ಈ ತೀರ್ಮಾನದಿಂದ ಅವರು ಇತಿಹಾಸದ ಪುಟ ಸೇರಿದ್ದಾರೆ. ಹೀಗೆ ಸರ್ಕಾರ ಒಂದು ಕಡೆ ಒಳ ಮೀಸಲಾತಿ ಹಂಚಿದ ಖುಷಿಯಲ್ಲಿದ್ರೆ ಇನ್ನೊಂದು ಕಡೆ ಕುರ್ಚಿ ಟೆನ್ಷನ್ ಮುಂದುವರೆದಿದೆ. ಆದರೆ ಇಷ್ಟರವರೆಗೆ ನಾನಾ ಕಾರಣ ಮುಂದಿಟ್ಟು ಸಿಎಂ ಕುರ್ಚಿ ವಿಚಾರದಲ್ಲಿ ಯಾವುದೇ ನಿರ್ಧಾರ ಪ್ರಕಟಿಸದ ಕಾಂಗ್ರೆಸ್ ಹೈಕಮಾಂಡ್ ಪಂಚರಾಜ್ಯಗಳ ಫಲಿತಾಂಶ ಬಂದ ಮೇಲಾದರೂ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತಾ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.